ನಾನು ಮೈಸೂರಿನಲ್ಲಿ 2014-19ರಲ್ಲಿ BJP ಕ್ಯಾಂಡಿಡೇಟು, ಆಲ್ ಪಾರ್ಟಿ ವೋಟರ್ಸ್. ಅದರಲ್ಲೂ ಕೂಡ JDS ಅವ್ರಿಗೆ ನಮ್ಮ ಇಲ್ಲಿ ಹೇಳ್ತಲ್ಲ, ನಮ್ಮ ಪುಟ್ಟರಾಜಣ್ಣ ಹೇಳಿದ್ರಲ್ಲ, ಏನೇನು ಬೂತಿ ಖರ್ಚಿಗೆ ಕೊಟ್ಟರು ಕೂಡ ನನಗೆ ಕೊಟ್ಟುಬಿಟ್ಟು ಓಟನ್ನು ಹಾಕೋರು, ಖರ್ಚಿಗೂ ಕೊಡೋರು. ನಾನು 2 ಸಾರಿ MP ಆಗಿದ್ದರೆ BJPಯ ಮೂಲ ಓಟ್ಗಳಿಗೆ JDSನವರು ಕೈ ಜೋಡಿಸಲಿಲ್ಲ ಅಂದರೆ ನಾನು MP ಆಗಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಡಿಲಿಮಿಟೇಷನ್ನು ಕ್ಷೇತ್ರ ಮರುವಿಂಗಡೆ ಆದ ನಂತರ 2009ರಲ್ಲೇ ಕೊಡಗು ಮೈಸೂರಿಗೆ ಸೇರಿತ್ತು. 6 ನಮ್ಮ ಕ್ಯಾಂಡಿಡೇಟ್ ಗೆಲ್ಲಕ್ಕಾಗಲಿಲ್ಲ. ಆದರೆ ನಾನು 2014ರಲ್ಲಿ ಬಂದಾಗ JDS ಕಾರ್ಯಕರ್ತರು ನನ್ನ ಕೈ ಹಿಡಿದಿದ್ದರಿಂದಾಗಿ, JDS ನಾಯಕರುಗಳು ನನ್ನ ಕೈ ಹಿಡಿದಿದ್ದರಿಂದಾಗಿ ನಾನು 2014ರಲ್ಲಿ ಗೆದ್ದೆ, 19ರಲ್ಲೂ ಗೆದ್ದೆ. ಅದಕ್ಕೆ JDS ಕಾರ್ಯಕರ್ತರು ಕೂಡ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕುಮಾರಣ್ಣಂಗೂ ಕೂಡ ಅದೇ ಥರನಾದಂಥ ಪ್ರೀತಿಯನ್ನು, ನಮ್ಮ ಮೈತ್ರಿನೂ ಕೂಡ ಇದೆ, ಅಧಿಕೃತ ಮೈತ್ರಿನೂ ಕೂಡ ಇದೆ. ನಾವೆಲ್ಲ ಇಳಿದು ಕೆಲಸವನ್ನು ಮಾಡಬೇಕು. ಕೆಲಸ ಮಾಡಿ ಕುಮಾರಣ್ಣನ 2 ಲಕ್ಷಕ್ಕಿಂತ ಅಧಿಕ ಮಾರ್ಜಿನಲ್ಲಿ ಗೆಲ್ಲಿಸಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೀನಿ.